ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಫ್ರೆಂಡ್ಸ್, ಇವತ್ತು ನಾನು ರೆಸಿಪಿಯೊಂದಿಗೆ ಬರಲಿಲ್ಲ, ಒಂದು ಸಣ್ಣ ವ್ಲಾಗ್ ಜೊತೆ ಬಂದಿದ್ದೇನೆ. ಇವತ್ತಿನ ಸ್ಪೆಷಲ್ ಏನಂದರೆ, ನನ್ನ ಲಾಸ್ಟ್ ವೀಕ್ ನನ್ನ ಆ್ಯನಿವರ್ಸರಿ ಇತ್ತು. ಸೊ ಆ ದಿನ ನಾನು ನನ್ನ ಹಸ್ಬೆಂಡ್ಗೆ ಏನೆಲ್ಲ ಸರ್ಪ್ರೈಸ್ ಆಗಿ ಗಿಫ್ಟ್ ಕೊಟ್ಟಿದ್ದೆ ಅಂತ ಹೇಳಿ, ಅದೇ ಥರ ಅವ್ರು ನನಗೆ ಏನೆಲ್ಲ ಸರ್ಪ್ರೈಸ್ ಕೊಟ್ಟಿದ್ರು ಅಂತ ಹೇಳಿ ನಿಮಗೆ ಈ ವ್ಲಾಗಲ್ಲಿ ನಾನು ಹೇಳ್ತಾ ಇದ್ದೇನೆ. ನಾನು ಬೆಳಿಗ್ಗೆ ಅವರಿಗೆ ಹೂಗುಚ್ಛ ಕೊಟ್ಟಿದ್ದೆ. ಅವರು ಸೊ ನಗ್ತಾಯಿದ್ರು, ನಿನ್ನ ತಲೆ ಇದೆಲ್ಲ ಏನು ಅಂತ ಹೇಳಿ ಕೇಳ್ತಾಯಿದ್ರು. ಆಮೇಲೆ ಅವರಿಗೆ ಹೂಗುಚ್ಚು ಕೊಟ್ಟು ಎಲ್ಲ ಆಗಿ ಅವ್ರ ಜಾಬಿಗೆ ಹೋದರು, ಕೆಲಸಕ್ಕೆ ಹೋದರು. ಆ ನಂತರ ನಾನಿಲ್ಲಿ ಅವರಿಗೆ ಕೊಡಲಿಕ್ಕೆ ಅಂತ ಹೇಳಿ ಒಂದು ಫ್ರೇಮ್ ರೆಡಿ ಮಾಡ್ತಾಯಿದ್ದೆ. ಇದರಲ್ಲಿ ನಮ್ಮ ಫೋಟೋಸ್ ಹಾಕಿ ಒಂದು ಸ್ವಲ್ಪ ಮೆಸೇಜಸ್ ಎಲ್ಲ ಹಾಕಿ ಒಂದು ಫ್ರೇಮ್ ರೆಡಿ ಮಾಡ್ತಾ ಇದ್ದೇನೆ. ಸಾಯಂಕಾಲ ಅವ್ರು ಬರುವಷ್ಟಿಗೆ ರೆಡಿ ಮಾಡಬೇಕಂತ. ಹಾಗೆ ಅವರಿಗೆ ಗಿಫ್ಟ್ ಒಂದು ರೆಡಿ ಮಾಡಲಿಕ್ಕೆ ಬಾಕ್ಸ್ ರೆಡಿ ಮಾಡ್ತಾ ಇದ್ದೇನೆ. ಆರ್ಡ್ರ್ ಕೊಟ್ಟ ಬಾಕ್ಸ್ ಆನ್ಲೈನಲ್ಲಿ ಟೈಮ್ಗೆ ಬರಲೇ ಇಲ್ಲ. ಸೊ ಹಾಗಾಗಿ ನಾನೇ ಒಂದು ಕಾರ್ಡ್ಬೋರ್ಡಿಂದ ಬಾಕ್ಸ್ ರೆಡಿ ಮಾಡಬೇಕಾಯಿತು ಅವರಿಗೆ ಕೊಡೋ ಗಿಫ್ಟಿಗೆಲ್ಲ. ಸೊ ನೋಡಿದ್ರಲ್ಲ, ತುಂಬ ಸಿಂಪಲ್ಲಾಗಿ ಒಂದು ಬಾಕ್ಸ್ ರೆಡಿ ಮಾಡ್ಕೊಂಡಿದ್ದೆ. ಹಾಗೆ ಅವರಿಗೆ ಕೊಡಲಿಕ್ಕೆ ಅಂತ ಹೇಳಿ ಡ್ರೆಸ್ ಅದೆಲ್ಲ ತೆಗೆದಿದ್ದೆ. ಸೊ ಹಾಗೆ ಒಂದು ಸ್ವಲ್ಪ ಸ್ಪ್ರೇ, ಚಾಕ್ಲೇಟ್ಸ್ ಎಲ್ಲ, ಹಾಗೆ ನಾನು ಒಂದು ನೇಮ್ ಹಾಕಿಸಿ ಒಂದು ಏನು ಅವರಿಗೆ ಕೊಡಲಿಕ್ಕೆ ಅಂತೇಳಿ ವಾಲೆಟ್ ಕೂಡ ಒಂದು ಮಾಡಿದ್ದೆ. ಇದು ನಾನು ಆರ್ಡ್ರ್ ಮಾಡಿದಷ್ಟೇ ವಾಲೆಟನ್ನು, ಅದು ಮಾಡಲಿಲ್ಲ ನಾನು. ನೆಕ್ಸ್ಟ್ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅವರಿಗೆ ಕೊಡೋ ಗಿಫ್ಟಸ್ ಎಲ್ಲ ಪ್ಯಾಕ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವರಿಗೆ ನಾನು ಅವ್ರು ನನಗೆ ಕೊಟ್ಟ ಸರ್ಪ್ರೈಸ್ ಮುಂದೆ ನನ್ನ ಗಿಫ್ಟ್ ತುಂಬ ಚೀಪ್ ಅನಿಸಿತ್ತು ನನಗೆ. ಅವರು ನನಗೆ ಸಾಯಂಕಾಲ ಕರ್ಕೊಂಡೋಗಿ ಒಂದು ಗಿಫ್ಟ್ ಕೊಟ್ಟಿದ್ದರು. ಅದನ್ನೆಷ್ಟು ತೋರಿಸ್ತೇನೆ ನೋಡಿ, ಅವ್ರು ಕೊಟ್ಟ ಗಿಫ್ಟ್ ಏನಂತ. ಹಾಗೆ ನನ್ನ ಇಲ್ಲಿ ಗಿಫ್ಟ್ ಎಲ್ಲ ರೆಡಿ ಆಯಿತು. ನೆಕ್ಸ್ಟ್ ನಾವೊಂದು ಫಂಕ್ಷನಿಗೆ ಹೋಗಿತ್ತು. ಫಂಕ್ಷನಿಂದ ಬರಬೇಕಾದ್ರೆ ಅವರು ಸೀದಾ ಶೋರೂಮ್ಗೆ ಕರ್ಕೊಂಡು ಹೋಗಿದ್ರು. ನಾನು ಏನು ತೆಗೆದುಕೊಡ್ತಾರೆ ಅಂತೇಳಿ ಇಮ್ಯಾಜಿನೇಷನ್ ಮಾಡಿರಲಿಲ್ಲ. ನಾನು ಅಂದ್ಕೊಂಡಿದ್ದೆ ಯಾಕೆ ಕರ್ಕೊಂಡು ಹೋಗ್ತಾರೆ ಅಂತೇಳಿ. ಸೊ ಹೋಗೋ ಕರಿತಾ ಇದ್ದಾರಲ್ಲ, ಹೋಗೋ ಹೇಳಿ ಹೋಯಿತು. ಆಮೇಲೆ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ನನಗಂತ ಹೇಳಿ ಮೊಬೈಲ್ ನೋಡ್ತಾಯಿದ್ರು ಅವರು, ಗಿಫ್ಟ್ ಕೊಡಲಿಕ್ಕಂತ ಹೇಳಿ. ಅವರು ಮೊಬೈಲ್ ನೋಡೋದ್ರಲ್ಲೇ ಬ್ಯುಸಿ ಇದ್ದರು. ನಾನಂದು ನನ್ನ ತಂಟೆ ಎಲ್ಲಿದೆ ಅಂತ ಹೇಳಿ ಹುಡುಕ್ತಾ ಇದ್ದೆ. ಅವನು ನಿಂತಲ್ಲಿ ನಿಲ್ತಾ ಇರಲಿಲ್ಲ, ಒಂದು ಕಡೆ ಕೂರ್ತಾ ಇರಲಿಲ್ಲ, ಎಲ್ಲೆಲ್ಲೆಲ್ಲ ಓಡಾಡ್ತಾ ಇದ್ದ ಬಿಂದಾಸ್ ಆಗಿ. ನನಗೆ ಹುಡುಕಿ ಸಾಕಾಗ್ತಾಯಿತ್ತು, ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಹೋಗಬೇಕಾದ್ರೆ. ನೆಕ್ಸ್ಟ್ ಅವನನ್ನು ಹುಡುಕ್ತಾ ಇದ್ದ ಹಾಗೆ ಅಲ್ಲಿ ಶೋರೂಮಲ್ಲಿ ನನ್ನ ಕಣ್ಣಿಗೆ ಪಿಯಾನೋ ಸಿಕ್ಕಿತ್ತು, ಕಂಡಿತ್ತು. ನೋಡಬೇಕಾದ್ರೆ ಒಂದು ಸ್ವಲ್ಪ ಪ್ಲೇ ಮಾಡುವಂತ ಅಂತ ಪ್ಲೇ ಮಾಡೋದು ಗೊತ್ತಿಲ್ಲ, ಬಟ್ ಅದೇನು ಕ್ಲಿಪ್ ಮಾಡ್ತಾ ಇರಬೇಕಾದ್ರೆ, ಪ್ರೆಸ್ ಮಾಡ್ತಾ ಇರಬೇಕಾದ್ರೆ ಮ್ಯೂಸಿಕ್ ಬರ್ತದಲ್ಲ, ಏನೋ ಮಕ್ಕಳ ಥರ ಒಂದು ಸ್ವಲ್ಪ ಖುಷಿ ಅನಿಸ್ತಾಯಿತ್ತು. ಸೊ ಹಾಗೆ ಅವನನ್ನು ಹುಡುಕ್ತಾ ಇದ್ದ ಹಾಗೆ ಅದರ ಒಂದು ಸ್ವಲ್ಪ ಸಣ್ಣ ಗ್ಯಾಪಲ್ಲಿ ಈ ಕೆಲಸ ಕೂಡ ಆಯಿತು. ನೆಕ್ಸ್ಟ್ ನಮಗೆ ಅಲ್ಲಿ ಇವರು ಹುಡುಕ್ತಾ ಇದ್ದಂಥ ಮೊಬೈಲ್ ಸಿಗಲಿಲ್ಲ. ಇವರು ನಿಜವಾಗಿ V40 ಬೇಕಂತೇಳಿ ಹುಡುಕ್ತಾ ಇದ್ದರು. ಅದು ಮತ್ತೆ ನೋಡುವಾಗ ಲಾಂಚ್ ಆಗಲಿಲ್ಲ ಅಂತೆ. ಫೈನಲಿ ನನಗೆ ಒರಿಜಿನಲ್ ಕ್ಯಾಮರಾ ಸಿಕ್ಕಿತ್ತು ನೋಡಿ, ಮೊಬೈಲ್ ಕ್ಯಾಮರಾ. ಆಮೇಲೆ ಇವರು ಹೇಳಿದಂತಹ ಮೊಬೈಲ್ ಎಲ್ಲಿ ಕೂಡ ಸಿಗಲಿಲ್ಲ. ನಾವು 2-3 ಅಂಗಡಿಗೆಲ್ಲ ಹೋಯಿತು, ಅದು ಲಾಂಚ್ ಆದದಷ್ಟೇ, ಇನ್ನೂ ಬರಲಿಲ್ಲ. ಹೇಳಿದರು ಇನ್ನು 1 ವೀಕ್ ಆಗ್ತದಂತ. ಆದರೆ ಇವರಿಗೆ ಆ್ಯನಿವರ್ಸರಿ ಡೇನೇ ನನಗೆ ಮೊಬೈಲ್ ಕೊಡಬೇಕಂತ ಇವರ ಹಠ. ಹಾಗಾಗಿ ಲಾಸ್ಟಿಗೆ ಯಾವುದು ವಿವೋ V30 Pro ಈ ಮೊಬೈಲನ್ನು ತೆಗೆದುಕೊಟ್ರು. ಪರವಾಗಿಲ್ಲ, ನನಗೆ ತುಂಬ ಖುಷಿಯಾಯಿತು. ನನ್ನ ಓಲ್ಡ್ ಮೊಬೈಲಲ್ಲಿ ಅಷ್ಟು ಕ್ಲಿಯರಿಟಿ ಇರಲಿಲ್ಲ ಕ್ಯಾಮರಾ ಎಲ್ಲ. ಹಾಗಾಗಿ ಅವರು ಯಾವಾಗಲೂ ಹೇಳ್ತಾಯಿದ್ರು, ನೀವು ಫಸ್ಟ್ ಮೊಬೈಲ್ ಚೇಂಜ್ ಮಾಡು ಅಂತ. ಇದು ಹೊಸ ಮೊಬೈಲಲ್ಲಿ ತೆಗೆದಂತಹ ಕ್ಲಿಪ್ ನೋಡಿ. ನನಗೆ ಇದು ಕ್ಲಿಪ್ಪೆಲ್ಲ ವೀಡಿಯೋ ಮಾಡಬೇಕಾದ್ರೆ ತುಂಬ ಖುಷಿ ಆಗ್ತಾಯಿತ್ತು, ತುಂಬ ಕ್ಲಿಯರಿಟಿ ಇತ್ತು. ಹಾಗೆ ನಾವು ಮೊಬೈಲೆಲ್ಲ ಪರ್ಚೇಸ್ ಆಗಿ ಮೊಬೈಲೆಲ್ಲ ಅವ್ರು ತೆಗೆಸಿಕೊಟ್ಟ ಮೇಲೆ ನಾವೊಂದು ಐಸ್ ಕ್ರೀಮ್ ಪಾರ್ಲರ್ಗೆ ಹೋದ್ವಿ. ಉಡುಪಿಯಲ್ಲೇ ಇದು ಇರುವಂತಹ ಅಮೂಲ್ ಅವರ ಐಸ್ ಕ್ರೀಮ್ ಪಾರ್ಲರ್. ಬಟ್ ಇಲ್ಲಿ ನಾವು ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ಮಕ್ಕಳಿಗೆ ತಿನ್ನಿಸುವ ಅಂತೇಳಿ ಕರ್ಕೊಂಡು ಹೋದದ್ದು. ಆದರೆ ಇಲ್ಲಿ ನನಗೇನೋ ಅಷ್ಟು ಇಷ್ಟ ಆಗಲಿಲ್ಲ. ಪಾವು ಹೇಗೂ ನಾರ್ಮಲ್ ಎಲ್ಲ ಸೇಮೇ ಬರೋದು ಹೇಳಿ, ಆದರೆ ನನಗೆ ಆ ಬಾಜಿ ಒಂದು ಸ್ವಲ್ಪವೂ ಇಷ್ಟ ಆಗಲಿಲ್ಲ. ಪಿಜ್ಜಾ ಕೂಡ ಹಾಗೆ ಒಂದು ಸ್ವಲ್ಪವೂ ಟೇಸ್ಟೇ ಇರಲಿಲ್ಲ. ಈ ಐಸ್ ಕ್ರೀಮ್ ಪಾರ್ಲರ್ ಬರೀ ಐಸ್ ಕ್ರೀಮ್ಗಷ್ಟೇ ಫಿಟ್. ಮತ್ತು ಬೇರೆ ಎಲ್ಲ ಫುಡ್ಡು ಟ್ರೈ ಮಾಡಲಿಲ್ಲ, ಗೊತ್ತಿಲ್ಲ. ಆದರೆ ನಾವು ತಗೊಂಡಂತಹ ಸೂಪರ್ ಉಂಟಾ ನನಗೆ ಒಂದು ಸ್ವಲ್ಪ ಟೇಸ್ಟೇ ಇರಲಿಲ್ಲ. ನನ್ನ ಮಗನಿಗೊಂದು ಜ್ಯೂಸ್ ಒಂದು ಖುಷಿ ಇದೆ, ಸೂಪರ್ ಇದೆ ಅಂತ ಹೇಳಿ ಕೈ ತೋರಿಸ್ತಾ ಇದ್ದ. ಹಾಗೆ ಇಲ್ಲಿ ಸ್ವೀಟ್ಸು, ಐಸ್ ಕ್ರೀಮ್ ಅದೆಲ್ಲ ಒಳ್ಳೆಯದಿತ್ತು, ತುಂಬ ಒಳ್ಳೆಯದಿತ್ತು. ಇಲ್ಲಿ ಡಿಸ್ಪ್ಲೇ ಆಗ್ತಾಯಿದೆ ನೋಡಿ, ಇಲ್ಲಿ ಅದೊಂದು ಅಂದರೆ ಡಿಸ್ಪ್ಲೇ ಕೊಡ್ತಾರೆ, ಅಲ್ಲಿ ಮಾಡ್ತಾರೆ ಮೆನು ಏನೆಲ್ಲ ಬೇಕು, ಅದರಲ್ಲಿ ಪ್ರೈಸ್ ಕೂಡ ಅದರಲ್ಲಿ ಡಿಸ್ಪ್ಲೇ ಆಗಿರ್ತದೆ. ಆಮೇಲೆ ನಮ್ಮಲ್ಲಿ ಸ್ನ್ಯಾಕ್ಸ್ ಎಲ್ಲ ಒಂದು ರೌಂಡ್ ಆದಮೇಲೆ ನಾವು ಅಲ್ಲಿಂದ ಹೊರಟು ಸೀದಾ ಮನೆಗೆ ಬಂದ್ವಿ.
ಮನೆಗೆ ಬಂದ ಮೇಲೆ ನಮ್ಮ ಪಾರ್ಟಿ ಕಂಟಿನ್ಯೂ ಇತ್ತು ಮನೆಯಲ್ಲಿ, ಆ್ಯನಿವರ್ಸರಿ ಪಾರ್ಟಿ ಇತ್ತಲ್ಲ. ಸೊ ನನ್ನ ಹಸ್ಗಂತ ಹೇಳಿ ನಾನು ಕೇಕೆಲ್ಲ ರೆಡಿ ಮಾಡ್ತಾಯಿದ್ದೆ. ಒಂದು ಏನು ಚೀಸ್ ಕೇಕ್ ರೆಡಿ ಮಾಡಿದ್ದೆ, ಕ್ರೀಮ್ ಚೀಸ್ ಕೇಕ್. ತುಂಬ ಟೇಸ್ಟಿ ಆಗ್ತದೆ ಈ ಕೇಕ್. ನೀವು ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ನಾನು ಇದರ ರೆಸಿಪಿ ಕೂಡ ಹಾಕ್ತೇನೆ. ಸೊ ನಾನಿಲ್ಲಿ ಬಂದ ಮೇಲೆ ಕೇಕೆಲ್ಲ ರೆಡಿ ಮಾಡಿ ನೈಟ್ ಕೇಕ್ ಕಟ್ಟಿಂಗ್ ಎಲ್ಲ ಇತ್ತು ನಮ್ಮದು. ಕೇಕ್ ಕಟ್ಟಿಂಗ್ ವಿಡಿಯೋ ಎಲ್ಲ ಹಾಕಲಿಲ್ಲ ನಾನು, ಜಸ್ಟ್ ಕೇಕ್ ರೆಡಿ ಮಾಡುವ ಒಂದು ಸ್ವಲ್ಪ ಕ್ಲಿಪ್ ಹಾಕಿದ್ದೇನೆ ಅಷ್ಟೇ. ಮತ್ತು ನಾನು ಮಿಡ್ಲಲ್ಲಿ ಲೈವ್ ಮಾಡಿದ್ದೆ ನಾವು ಮೊಬೈಲ್ ಪರ್ಚೇಸ್ ಮಾಡೋ ಮೊದಲು, ಹೋಗುವ ಮೊದಲು. ಆಗ ತುಂಬ ಜನ ನನಗೆ ಆ್ಯನಿವರ್ಸರಿ ವಿಶಸ್ ಮಾಡಿದರು. ನನ್ನ ವೈಟಿ ಲೈವ್ ಫ್ಯಾಮಿಲಿ ಎಲ್ಲ ತುಂಬ ಖುಷಿಯಾಯಿತು. ನೋಡಿದ್ರಲ್ಲ ನನ್ನ ಕೇಕ್ ಫ್ರೇಮು, ವ್ಯಾಲೆಟ್ ಎಲ್ಲ ರೆಡಿಯಾಗಿತ್ತು. ನನ್ನ ಇವತ್ತಿನ ಕೇಕ್ ಎಲ್ಲ ಹೇಗಾಗಿತ್ತು, ಹಾಗೆ ಇವತ್ತಿನ ವ್ಲಾಗ್ ಹೇಗಾಗಿದೆ ಅಂತ ಹೇಳಿ ನನಗೆ ಕಮೆಂಟ್ಸ್ ಮಾಡಿ ಹೇಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.